ಸಮಾಜದ ಒರೆ ಕೊರೆಗಳನ್ನು ತಿದ್ದುತ್ತಾ ಅಜ್ಞಾನ ಅಂಧಕಾರಗಳನ್ನು ಕಳೆದು ಜನರ ಭವರೋಗವನ್ನು ಕಳೆಯುವ ವೀರಭದ್ರಯ್ಯ ತಾತನವರು ಸಿದ್ದೇಶ್ವರ ಶ್ರೀಗಳು. ಶ್ರೀ ವೀರಭದ್ರಯ್ಯ ತಾತನವರು ಸಮಾಜದ ಒರೆ ಕೊರೆಗಳನ್ನು ತಿದ್ದುತ್ತಾ ಸಮಾಜದಲ್ಲಿ ಅಜ್ಞಾನ ಅಂಧಕಾರಗಳನ್ನು ಮತ್ತು ಮೂಢನಂಬಿಕೆಗಳನ್ನು ಕಳೆದು ಅನೇಕ ಪವಾಡಗಳನ್ನು ಮಾಡುವುದರೊಂದಿಗೆ ಜನರ ಭವರೋಗವನ್ನು ಕಳೆದ ಮಹಾನ್ ಪುರುಷರು ಎಂದು ಅಳವಂಡಿಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಅವರು ಕೊಪ್ಪಳ ತಾಲೂಕಿನ ಮೈನಹಳ್ಳಿ ಗ್ರಾಮದಲ್ಲಿ ಜನವರಿ 1, 2025 ಬುಧವಾರದಂದು ಶ್ರೀ ಗುರು ವೀರಭದ್ರಯ್ಯ ತಾತನವರ 38ನೇ ಪುಣ್ಯಾರಾಧನೆ ಹಾಗೂ ರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬೆಳಗ್ಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ನೆರವೇರಿಸಿ ನಂತರ 1 ಗಂಟೆಗೆ ಅನ್ನದಾಸೋಹ ಪ್ರಸಾದ ಸೇವೆಯನ್ನು ನೆರವೇರಿಸಲಾಯಿತು. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರಯ್ಯ ತಾತನವರ ಮತ್ತು ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮದ ಗುರುಹಿರಿಯರು ಮಾತನಾಡಿದರು. ಶ್ರೀ ವೀರಭದ್ರಯ್ಯ ತಾತನವರ ಪುಣ್ಯಾರಾಧನೆಗೆ ಸ್ಥಳಾವಕಾಶ ಕೊಟ್ಟ ಮಂಜುನಾಥ ಅಂಗಡಿ ಕೊಟ್ರೇಶ್ ಅಂಗಡಿ ಕುಟುಂಬದವರಿಗೆ ಗ್ರಾಮದ ವತಿಯಿಂದ ಗುರುಹಿರಿಯರು ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹಿರೇಶಿಂದೋಗಿಯ ಕಪತೇಶ್ವರ ಮಹಾಸ್ವಾಮಿಗಳು, ಗುರುಪಾದಪ್ಪ ಮಾಸ್ತರ ಮತ್ತು ಮೈನಹಳ್ಳಿ ಗ್ರಾಮದ ಗುರುಹಿರಿಯರು ಹಾಗೂ ಗ್ರಾಮ ಪಂಚಾಯತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಖಂಡರು ಹಾಗೂ ಮಹಿಳೆಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರ. ಅವರಲ್ಲಿ ಶ್ರೀಗಳವರಿಗೆ ಮಂಜಪ್ಪ ಅಂಗಡಿಯವರು ಒಟ್ಟೆ ಸಂಘದವರಿಗೆ ಅವರಿಗೆ ಕೃಷ್ಣವರಿಗೆ ಮಹಿಂದ್ರ ಬಂದು ಮಾನವಂತಿ ವೀರಭದ್ರೇಶ್ವರ ಸ್ವಾಮಿಗಳವರ ರಥೋತ್ಸವದ ಒಂದು ಸಮಾರಂಭ ಬಹಳ ಸುಂದರವಾಗಿ ನಡೆದುಕೊಂಡು ಬರ್ತಾ ಇದೆ. ಕೆಲವೇ ಮಾತೇನ ನಲವೇ ಪಾದವಂತ ನಲವೇ ಕ್ಷೇತ್ರ ಕೆಲವೇ ಪಾವನ ತೀರ್ಥ ಎನ್ನುವಂತಹ ರೀತಿಯಲ್ಲಿ ಇವತ್ತು ವೀರಭದ್ರ ಸ್ವಾಮಿಗಳವರು ಕ್ಷೇತ್ರದಲ್ಲಿ ಇದ್ದು ತಪಸ್ಸನ್ನು ಸೇರಿಸಿ ರಾಗದ ಭಕ್ತರ ಉದ್ಧಾರವನ್ನು ಮಾಡಿರುವಂತಹವರೊಂದು ಒಳ್ಳೆಯ ಶಕ್ತಿಯಾಗಿದ್ದಾರೆ. ಅಂತಹ ಮಹಾತ್ಮರ ಆಶೀರ್ವಾದ ಸದಾಕಾಲ ಗ್ರಾಮದ ಮೇಲೆ ಇರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ 4 ಮಾತುಗಳಿಗೆ ಸಿದ್ದೇಶ್ವರ ಮಠದಲ್ಲಿ ಶ್ರೀ ವೀರಭದ್ರಯ್ಯ ತಾತನವರ ಪುಣ್ಯಾರಾಧನೆಯನ್ನು ಈ ವಿಜೃಂಭಣೆಯಿಂದ ಇವತ್ತಿನ ದಿವಸ 1/1/25 ವಿಜೃಂಭಣೆಯಿಂದ ನೆರವೇರಿಸಿ ಅನ್ನ ಸಂತರ್ಪಣೆ, ಬಾಜಾ ಭಜಂತ್ರಿ ಹಾಗೂ ಲಘು ಉತ್ಸವವನ್ನು ಆಚರಿಸಲಾಗುವುದು. ಸದ್ಭಕ್ತರು ಸಹಕಾರ ಕೊಟ್ಟಿದ್ದಾರೆ. ಸಹಕಾರದಿಂದ ಇವೆಲ್ಲ ವಿಜೃಂಭಣೆಯಿಂದ ನೆರವೇರಿದೆ. ತಾವು ಕೂಡ ಸದ್ಭಕ್ತ ಗುರುವಿನ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ. ಎಲ್ಲ ಶ್ರೀಗಳು ಆಗಮನ ಅಳವಂಡಿ ಶ್ರೀಗಳು ಹಾಗೂ ಹಿರೇಶಿಂದೋಗಿ ಕಪ್ಪತ್ಮಠ ಶ್ರೀಗಳು ಆಗಮಿಸಿದ್ದಾರೆ. ಎಲ್ಲರೂ ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ಈಗ ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ತೇರಿನ ಗಾಲಿಯನ್ನು ಬನ್ನೆಪ್ಪ ಇವರು ಕತ್ತಿ ಇವರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಕ್ಕೆ ಈ ಎಲ್ಲ ಬಡ್ಡಿಯನ್ನು ಮಾಡಿಸಿದ್ದಾರೆ. ಎಲ್ಲ ದೈವದವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬರಬೇಕು. ಯಂತ್ರಗಳು ಬೈತಾರೆ, ಎಲ್ಲರೂ ಬೈತಾರೆ. ಎಲ್ಲರೂ ತಾವು ಇರ್ತಕ್ಕಂಥ ಅಂಗಡಿ ಬಂಧುಗಳು ಮಂಜುನಾಥ್ ಅಂಗಡಿ ಹಾಗೂ ಕೊಟ್ರೇಶ್ ಅಂಗಡಿ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರು ಈ ಒಂದು ದೇವಸ್ಥಾನದ ಸಲುವಾಗಿ ಭೂಮಿಯನ್ನು ದಾನ ರೂಪದಲ್ಲಿ ಕೊಟ್ಟಿದ್ದು, ಇದಕ್ಕೆ ಎಲ್ಲ ದೈವದರು ಅವರಿಗೆ ನಮ್ಮ ಊರಿನ ಸದ್ಭಕ್ತಿಯ ಭಕ್ತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಇದೇ ರೀತಿ ಪ್ರತಿ ವರ್ಷವೂ ಈ ಒಂದು ಅಮಾವಾಸ್ಯೆಯ ಬಿದಿಯಂದು ಈ ಪುಣ್ಯಾರಾಧನೆ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ. ಕಾರಣ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ವೀರಭದ್ರೇಶ್ವರ ತಾತನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ
ವಿಜ್ಞಾಪನೆ. ಕಾರಣೀಭೂತರಾಗಿರ್ತಕ್ಕಂಥ ಅಂಗಡಿ ಬಂಧುಗಳು ಈ ಜಾಗವನ್ನು ದಾನವಾಗಿ ಕೊಟ್ಟರು. ಅದೇ ರೀತಿಯಾಗಿ ಗಿರಿಭದ್ರಯ್ಯ ತಾತನವರ ಎರಡನೆಯ ಪೀಠಾಧಿಪತಿಗಳ ಸ್ವರೂಪದಲ್ಲಿ ಕೇಂದ್ರ ಬಿಂದುವಾಗಿ ಕಾಣ್ತಕ್ಕಂಥ ಸದ್ಗುರು ಗೋಪಾಲಪ್ಪ ಮಾಸ್ಟರು ಇವರು ಕೂಡ ಈ ಒಂದು ಇದಕ್ಕೆ ಕಾರಣೀಭೂತರಾಗಿ ಇವರೆಲ್ಲರ ಅಪ್ಪಣೆಯ ಮೇರೆಗೆ ನಮ್ಮ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಅತಿ ವಿಜೃಂಭಣೆಯಿಂದ ಸುಮಾರು 48 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಹಾಗೆ ಈಗ ಕೊನೆಯದಾಗಿ ಇವತ್ತು ಅತಿ ವಿಜೃಂಭಣೆಯಿಂದ 2ನೇ ರಥೋತ್ಸವ, 38ನೇ ಪುಣ್ಯಾರಾಧನೆ ಹಾಗೂ ಪ್ರಸಾದ ಅನ್ನ ಸಂತರ್ಪಣೆಯ ನಿಮಿತ್ತವಾಗಿ ಜಾತ್ರಾ ಕಾರ್ಯಕ್ರಮ ಜರುಗುತ್ತದೆ. ಜೈ ಹಿಂದ್.